ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್ ವೆಂಕಿ ಆ್ಯಂಡ್ ರಾಘುಜಿ ಅಂತ ಪ್ರೀತಿಯಿಂದ ಕರಿತೀನಿ. ಅವರಲ್ಲೂ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ, ಒಂದಷ್ಟು ಇಂಪ್ರೊವೈಸೇಷನ್ಗಳು ಕೊಡ್ತಾರೆ. ಜಯದೇವ್ ಪಾತ್ರದಲ್ಲಿ ಜೈ ಹಂಗೆ ಹೇಳಿದ್ರೆ ಹೆಂಗಿರುತ್ತೆ, ಹಿಂಗೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ಅದನ್ನು ನಾನು ಕಾಪಿ ಮಾಡಿದ್ದೀನಿ. ಆ್ಯಂಡ್ ಪ್ರೊಡ್ಯೂಸರ್ಸ್, ಚಾನಲ್ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಈ ಜಯದೇವ್ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ದಿಯಾ ಅವರೇ, ನೀವು ಹೇಳಿ, ನಿಮ್ಮ ಪಾತ್ರನೂ ಸಾಕಷ್ಟು ಜನ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಫ್ಯಾನ್ಸ್ಗೆ? ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಪಬ್ಲಿಕ್ ಇವೆಂಟ್ ಜಿ ಕನ್ನಡದಲ್ಲಿ. ಇದೇ ನನ್ನ ಫಸ್ಟ್ ಪ್ರಾಜೆಕ್ಟ್. ನಾನು ಮಾತಾಡೋದಕ್ಕೆ ಮುಂಚೆ ಫಸ್ಟು ಇದು ಥ್ಯಾಂಕ್ಸ್ ಗಿವಿಂಗ್ ಅಂತ ಭಾವಿಸ್ತೀನಿ. ನಮ್ಮ ಪ್ರೊಡ್ಯೂಸರ್ಸ್ ಪ್ರಕಾಶ್ ಸರ್, ಮಹೇಶ್ ಸರ್ ತುಂಬ ಥ್ಯಾಂಕ್ಸ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಗುರು ಸರ್ ಥ್ಯಾಂಕ್ ಯು ಸೋ ಮಚ್. ರಾಘು ಸರ್ ಥ್ಯಾಂಕ್ ಯು ಸೋ ಮಚ್. ಇಡೀ ಅಮೃತಧಾರೆ ಟೀಮ್ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಈ ಅವಕಾಶ ಕೊಟ್ಟಿರೋ ಜಿ ಚಾನಲ್ಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯದೇವ್ ಅಂಡ್ ಥ್ಯಾಂಕ್ ಯು ದಿಯಾ. ಬಲಿ ಜೋದ ಚಪ್ಪಾಳೆ ಇವರಿಬ್ಬರಿಗೂ. ಥ್ಯಾಂಕ್ ಯು. ಎಸ್, ಇನ್ನು ನಿಮ್ಮ ಫೇವರೇಟ್ ಮಲ್ಲಿ. ಕಳೆದ 8 ವರ್ಷಗಳಿಂದ ಸಾಕಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಿ ಕನ್ನಡ ನನಗೆ ಮೊದಲನೇ ಸೀರಿಯಲ್ ಕೊಟ್ಟಿದ್ದು ಗಟ್ಟಿಮೇಳ. ಸೊ ಗಟ್ಟಿಮೇಳದಲ್ಲಿ ಆದ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ಅದು ಕೂಡ ತುಂಬಾ ಮನೆ ಮಾತಾಗಿತ್ತು. ತುಂಬಾ ಪ್ರೀತಿ ಕೊಟ್ಟಿದ್ರು ಕರ್ನಾಟಕದ ಜನತೆ. ಹಾಗೇನೆ ಅಮೃತಧಾರೆಯ ಮಲ್ಲಿ ಪಾತ್ರ ಕೂಡ ಒಂದು ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ಗೊತ್ತಿರಲಿಲ್ಲ. ಆದ್ರೆ ಕೊಟ್ಟಿರುವಂತ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ಸ್ ಟು ಜಿ ಕನ್ನಡ, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಗುರು ಸರ್, ರಾಘು ಸರ್, ಹಾಗೇನಿಂದ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆಲ್ ದ ಆರ್ಟಿಸ್ಟ್. ಯಾಕೆ ಅಂದ್ರೆ ಒಂದು ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತಂದ್ರೆ ಅದು ಮೇ ಬಿ ಆ ಕ್ಯಾರೆಕ್ಟರ್ ಮಾಡಿರೋಂಥ ಒಂದು ಪುಣ್ಯನ ಅಥವಾ ನಾನು ಮಾಡಿರೋಂಥ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ತುಂಬಾನೇ ಖುಷಿ ಇದೆ. ಬಿಕಾಸ್ ಜಿ ಹ್ಯಾಸ್ ಗಿವನ್ ಮಿ ಅ ಲಾಟ್ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಜಿ ನಿಮಗೆ ಜಾಸ್ತಿ ಕೊಟ್ಟಿರೋದಲ್ಲ, ನೀವು ಸಾಕಷ್ಟು ಜನರಿಗೆ ಸಾಕಷ್ಟು ಮನೋರಂಜನೆ ಕೊಟ್ಟಿದ್ದೀರಾ. ಈಗ ನಿಮ್ಮ ಒಂದಷ್ಟು ಹಾರ್ಡ್ ಕೋರ್ ಫ್ಯಾನ್ಸ್ ಏನು ಹೇಳಿದ್ದಾರೆ ಅಂತ ನೋಡೋಣ. ನಾನೇ ಎಮೋಷನಲ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಿಕಾಸ್ ದೇ ಆರ್ ಮೈ ಸಪೋರ್ಟ್ ಸಿಸ್ಟಮ್. ನಾನು ಊರು ಬಿಟ್ಟು ಬೆಂಗಳೂರಿಗೆ ಬಂದು ಇಷ್ಟನ್ನೆಲ್ಲ ಏನೋ ಮಾಡ್ತಾ ಇದ್ದೀನಿ ಅಂತಂದಕ್ಕೆ ಅವರೇ ಕಾರಣ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಗೊತ್ತು ಇಂಡಸ್ಟ್ರಿ ಹೇಗಿದೆ, ಎಷ್ಟು ಕಷ್ಟ ಇರುತ್ತೆ. ಅಥವಾ ಕೆಲವೊಮ್ಮೆ ಬಿಕಾಸ್ ನಾನು ಮನೇಲಿ ಪ್ರಿನ್ಸಸ್ ಥರನೇ ನಾನು ಟ್ರೀಟ್ ಮಾಡೋದು. ಬೆಳಿಗ್ಗೆ ಎದ್ದು ಕೂಡಲೇ ಬಿಸಿನೀರು ರೆಡಿ ಇರುತ್ತೆ, ತಿಂಡಿ ರೆಡಿ ಇರುತ್ತೆ. ಇಲ್ಲಿಗೆ ಬಂದು ಅದೊಂಥರ ಕೆಲವೊಮ್ಮೆ ಫೀಲ್ ಆಗುತ್ತೆ, ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀವಿ, ಅಣ್ಣನ ಬಿಟ್ಟು ಬಂದಿದ್ದೀನಿ ಅಂತ. ಬಟ್ ದೇ ಆರ್ ವೆರಿ ಪ್ರೌಡ್ ಆಫ್ ಮೀ. ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ವಿಡಿಯೋಲ್ ಬಂದಿದ್ದು ಅವರ ತಂದೆ, ತಾಯಿ ಮತ್ತು ನಿಮ್ಮ ಅಣ್ಣ. ಹಾಗೆ ನನ್ನ ಮಗು ಇತ್ತು, ಅಲ್ಲಿ ಡುಗ್ಗು ಇತ್ತು, ಬೀಗಲ್, ಶಿ ವಾಸ್ ಸ್ಲೀಪಿಂಗ್. ಅಚ್ಚಾ ಓಕೆ. ಬಟ್ ಆಕ್ಚುಲಿ ಇನ್ನೂ ಒಬ್ರು ಫ್ಯಾನ್ ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಾ ನೀವು? ಅನ್ವಿತಾ ಅವ್ರ ನಿಶಾ ಇಬ್ರು ಸೇರಿ ಅನ್ವಿಷಾ. ಹೇಳಿ, ನಿಮ್ಮ ಅನ್ವಿಷಾ ಬಗ್ಗೆ ಹೇಳಿ. ನಂದು ಅವಳದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಗಟ್ಟಿಮೇಳ ಟೈಮ್ಸಲ್ಲಿ. ಸೊ ಆ ಫ್ರೆಂಡ್ಶಿಪ್ಗೂ ಕೂಡ ಗಟ್ಟಿಮೇಳನೇ ಒಂದು ಕಾರಣ, ಝೀನೇ ಒಂದು ಕಾರಣ ಅಂತಲೇ ಹೇಳ್ಬೋದು. ನಾವು ಎಲ್ಲ ಗರ್ಲ್ಸ್ ಟ್ರಿಪ್ ಹೋಗಿದ್ವಿ ಗೋವಾಗೆ. ಸೊ ಅಲ್ಲಿಂದ ಸ್ಟ್ರಾಂಗ್ ಬಾಂಡ್ ಬೆಳೀತು ಆ ಫ್ರೆಂಡ್ಶಿಪ್ ಎಂದು. ಈವನ್ ಶಿ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಅವಳಿಗೆ ನಾನು ತಪ್ಪು ಮಾಡಿದ್ರು ಹೇಳ್ತಾಳೆ ತಪ್ಪು ಮಾಡಿದ್ಯಾ ಅಂತೇಳಿ. ಬಟ್ ನೀನು ಹ್ಯಾಪಿ ಆಗಿದ್ಯಾ, ನೀನು ಖುಷಿ ಆಗಿದ್ಯಾ, ಸರಿ ಮುಂದೆ ಹೋಗು, ಅಷ್ಟೇ ಅವಳು ಬಯಸೋದು ಯಾವಾಗ್ಲೂ. ಐ ಗೆಸ್ ಅದೇ ಅಪ್ಪ, ಅಮ್ಮ, ಅಣ್ಣ, ಇವಳು. ಸೋ ಸ್ವೀಟ್. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ, ಎಲ್ಲರ ಸಪೋರ್ಟು ನಿಮ್ಗೆ ಹೀಗೆ ಇರಲಿ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ಗ್ರೇಟ್ ಇಯರ್ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಈ ನಮ್ಮ ಅಮೃತಧಾರೆ ಸಂಕ್ರಾಂತಿ ಜಾತ್ರೆಯಲ್ಲಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅನ್ನು ನೋಡುವಂತ ಸಮಯ. ಕ್ಯೂಟ್ ಕಪಲ್ ಜೋಡಿ ವೇದಿಕೆ ಮೇಲೆ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ನಮ್ಮ ಜೀ ಕನ್ನಡ ವಾಹಿನಿಯ ಹೊಸ ಧಾರಾವಾಹಿ ಆದಿ ಲಕ್ಷ್ಮಿ ಪುರಾಣದ ಆದಿ ಹಾಗೂ ಲಕ್ಷ್ಮಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಜೀ ವಾಹಿನಿಯ ಹೊಸ ಧಾರಾವಾಹಿ ಆದಿ ಲಕ್ಷ್ಮಿ ಪುರಾಣದ ಆದಿ ಹಾಗೂ ಲಕ್ಷ್ಮಿಗೆ. ಸಕ್ಕದ ಡ್ಯಾನ್ಸ್ ಮಾಡಿದ್ರಿ, ಬಟ್ ಅದೇನೋ ಕೈಯಲ್ಲಿ ಹಿಡ್ಕೊಂಡು ಏನೋ ಬಂದಿರಲ್ಲ. ಇದು ನನ್ನ ಪ್ರೀತಿಯ ಸ್ನೇಹಿತೆ ಲಕ್ಷ್ಮಿಯ ಮದುವೆಯ ಆಹ್ವಾನ ಪತ್ರಿಕೆ. ಓಹೋ, ಇವನ್ ಯಾಕೋ ತುಂಬಾ ಡೌ ಮಾಡ್ತಿದ್ದಾನೆ, ನನ್ಗೇನೋ ಡೌಟ್ ಇವನ್ ಮೇಲೆ. ಅಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಲ್ಲ, ಇಬ್ರು ಡ್ಯಾನ್ಸ್ ಏನೋ ಮಾಡಿದ್ರಿ, ಆಮೇಲೆ ಏನೋ ಇವನ್ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದು, ಇವಳ ಜೊತೆ ಏನ್ ಜಗಳ ಅದು? ಏನ್ ಮಾಡೋದು, ಒಂದು ದೊಡ್ಡ ಕೆಟ್ಟ ಕನ್ಸ್ ಕಂಡ್ಬಿಟ್ಟೆ. ಬೇಕು ಅಂತ ಆ ಕನ್ಸ್ಕೊಂಡಿಲ್ಲ. ನನಗಂತೂ ಇವಳು ಕಂಡ್ರೆ ಆಗದೇ ಇಲ್ಲ. ಯಾಕಾಗಲ್ಲ? ಏನ್ ಪ್ರಾಬ್ಲಮ್ಮು? ಛೀ,
ಸುಳ್ಬುರ್ಕಾಯವನು ಇವ್ ಮುಖ ನೋಡಿದ್ರೆ ನಂಗೆ ಆಗಲ್ಲ. ಅಲ್ಲ, ನಾನೇನೋ ಬ್ಯೂಟಿಫುಲ್ ಕನೆಕ್ಷನ್ ಅನ್ಕೊಂಡೆ, ನಿಮ್ಮಿಬ್ಬರದು ರಾಂಗ್ ಕನೆಕ್ಷನ್. ವೆರಿ ರಾಂಗ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅರ್ಥ ಆಗೋದು ಬೇಡ. ಥೂ. ಅಲ್ಲ, ಅರ್ಥ ಆಗೋದು ಬೇಡ ಅಂತೀರ, ಕೈಯಲ್ಲಿ ನೋಡಿದೆ ಅದೇನೋ ಏನೋ ಹಿಡ್ಕೊಂಡ್ ಬಂದಿರಲ್ಲ. ಇದು ಹೇಳಿದ್ನಲ್ಲ, ಏನೋ ಡವ್ ಮಾಡ್ತಿದ್ದ ನೀವು, ನನ್ಗೆ ಗೊತ್ತು. ನಾನು ಡವ್ ಎಲ್ಲ ಮಾಡಲ್ಲ. ನಾನು ಎಷ್ಟೇ ಇವಳನ್ನ ದ್ವೇಷ ಮಾಡಿದ್ರು ತಾತ ಹೇಳಿದಾರೆ ಇವಳು ಮದ್ವೆನ ಮುಂದೆ ನಿಂತು ಜವಾಬ್ದಾರಿ ತಗೊಂಡ್ ಮಾಡಪ್ಪ ಅಂತ. ಹುಡುಗ ಬೇರೆ ತುಂಬಾ ಒಳ್ಳೆಯವನು, ನೀವೇ ನೋಡಿರ್ಬೇಕಲ್ವಾ. ಅದಕ್ಕೆ ಆ ಮದ್ವೆನ ನಾನೇ ಮುಂದೆ ನಿಂತು ಮಾಡ್ಸೋಣ ಅಂತ ಇವತ್ತು ಈ ಇನ್ವಿಟೇಷನ್ ಕಾರ್ಡ್ಗಳನ್ನ ತಗೊಂಡ್ ಬಂದಿದ್ದೀನಿ. ಹಂಗೆ ತಾತ ಇನ್ನೊಂದು ಹೇಳಿದಾರೆ, ನನ್ ಮಾತು ಕೇಳು, ಒಳ್ಳೇದಾಗತ್ತೆ ಸ್ವಲ್ಪ ಲೈಫಲ್ಲಿ. ಏನೋ ಭಯಂಕರ ಜಗಳ ಆಡ್ತಾರಲ್ಲ ಇವರಿಬ್ರು. ಜಾಸ್ತಿ ಡವ್ ಮಾಡಬೇಡಿ, ಅದೇನು ಅಂತ ಕರೆಕ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಏನಿಲ್ಲ, ನಂದು ಮದುವೆ ನಡೀತಾ ಇದೆ. ನನ್ನ ಮದುವೆಗೆ ನಾವು ಹರಿಹರ ಜನತೆನ ಕರಿಯಕ್ಕೆ ಅಂತ ಬಂದಿದ್ದೀವಿ. ನನ್ನ ಮದುವೆ ಇದೆ, ಪ್ಲೀಸ್ ಬರಬೇಕು. ಓಕೆ ಲಕ್ಷ್ಮಿ, ಎಲ್ರಿಗೂ ಹಾ ಕೊಟ್ಟೆ. ಇಷ್ಟು ಪ್ರೀತಿಯಿಂದ ಎಲ್ಲರೂ ಸ್ವೀಕರಿಸಿದ್ದಾರೆ ಮದುವೆ ಕಾರ್ಡ್ನ. ಹಂಗೆ ಮದುವೆಗೂ ಬಂದ್ಬಿಡಿ ಪ್ಲೀಸ್, ಮಿಸ್ ಮಾಡಿದೆ. ಅಲ್ಲ, ಭಾಳ ಪ್ರೀತಿಯಿಂದ ಕೊಟ್ರಿ. ಅದೇನೋ ಪ್ರೀತಿಯಿಂದ ಅದು ಏನಿದೆ ಕಾರ್ಡಲ್ಲಿ ನೋಡೋಣ. ಆ್ಯಕ್ಚುಲಿ ಅಯ್ಯೋ ಭಗವಂತ, ಈ ಥರನೂ ಒಂದು ಕಾರ್ಡ್ ಇರುತ್ತಾ? ದಯವಿಟ್ಟು ನೀವೇ ಓದಿ ಹೇಳಿ ಎಲ್ಲರಿಗೂ. ನನ್ನ ವೈರಿಯಾದ, ಅಯ್ಯೋ ಕ್ಷಮಿಸಿ, ನನ್ನ ಪ್ರೀತಿಯ ಗೆಳತಿಯಾದ ಶ್ರೀ ಕೇಶವ ಹಾಗೂ ಶ್ರೀಮತಿ ನಳಿನಿ ಅನ್ನೋ ಮರ್ಯಾದಸ್ಥ ದಂಪತಿಗಳ ಪುತ್ರಿ, ಎಲ್ಲರ ಮರ್ಯಾದೆ ಕಳೆಯುವ ಸಾರಿ ಎಲ್ಲರಿಗೂ ಮರ್ಯಾದೆ ಕೊಡುವ ಚಿ ಸೌ ಲಕ್ಷ್ಮಿ ಇವರ ವಿವಾಹವು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅಮಾಯಕ ಹುಡುಗ, ಪಾಪ ಹೆಸರು ಹೇಳಕ್ಕೆ ಬೇಜಾರು, ಅವ್ರ ಜೊತೆ ಲಕ್ಷ್ಮೀಪುರದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ತಾವೆಲ್ಲರೂ ಆಶೀರ್ವಾದ ಮಾಡಕ್ಕೆ ಅಂತ, ಹುಡುಗನಿಗೆ ಬದುಕೋ ದಾರಿ ತೋರ್ಸಕ್ಕೆ ಅಂತ ಬರಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಸುಖಾಗಮನವನ್ನು ಬಯಸುವ ನಿಮ್ಮ ಪ್ರೀತಿಯ ಆದಿ. ಇದ್ಯಾಕೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಮನೆ ದೊಡ್ಡವ್ರನ್ನೇ ಕೇಳ್ಬಿಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಸಂಜೀವ್ ಅವರೇ, ಅಮೃತ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಲಕ್ಕಿ? ಅಲ್ಲ, ಅದನ್ನೇ ನಾನು ಅವಾಗಿಂದ ಕೇಳ್ತಾ ಇದ್ದೆ, ಏನ್ ನಡೀತಾ ಇದೆ, ಏನ್ ಜಗಳ ಇದು? ಅದೇ ಅಣ್ಣ, ನಮ್ಮ ಮದ್ವೆ ನಡೀತಾ ಇದೆಯಲ್ಲ, ಅದಕ್ಕೆ ಎಲ್ಲರನ್ನು ಕರಿಯಕಂತ ಬಂದಿದ್ದೀನಿ. ಅದನ್ನೇ ನಾನು ಹೇಳ್ತಿರೋದು. ನನ್ನನ್ ಬಿಟ್ಟು ನೀನು ಮದುವೆ ಇನ್ವಿಟೇಷನ್ ಕೊಡಕ್ ಬಂದಿದ್ಯಾ? ಹೊಸೊಬ್ರಾಗೆ ಇರಬೇಕು. ನಿಮ್ಗೆ ಇಷ್ಟ ಬಂದಂಗ ಆಡೋದಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ಇಲ್ಲಿ ಏನೇ ಇದ್ರು ನಮ್ದೇ ಮಾತು, ನಮ್ದೇ ದುನಿಯಾ. ಅದು ಇಲ್ಲಿ ಯಾವುದೇ ಇವೆಂಟ್ ಆದ್ರೂ ಕೂಡ ನಾವೇ ಫಸ್ಟ್. ಏನಂತೀರಾ? ಅಲ್ಲ, ನಿಮಗೆ ಇಷ್ಟ ಬಂದಂಗೆ ನೀವು ಮಾಡಿದ್ರೆ ಹೆಂಗೆ? ಅವ್ರು ಕರೆದ ತಕ್ಷಣನೇ ಬಂದ್ಬಿಡೋದಲ್ಲ. ಇದಕ್ಕೆ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆಯ್ತಾ? ಇವೆಂಟು ಬೇಗ ಸ್ಟಾರ್ಟ್ ಆಗ್ಬೋದು, ಆದ್ರೆ ಮುಗಿಯೋದು ಮಾತ್ರ ಬೆಳಗಿನ ಜಾವನೇ. ಅದೇ ತರ ಇವೆಂಟ್ ಮುಗಿದು ಮಾರನೇ ದಿನ ನಾನು ಇವತ್ತು ಬರೋಕ್ಕಾಗಲ್ಲ, ನನಗಿವತ್ತು ರಜಾ ಬೇಕು ಅಂತೆಲ್ಲ ಕೇಳೋಕ್ಕಾಗಲ್ಲ. ದೀಪಕ್ ಸರ್ ಬೈತಾರೆ. ಇದೆಲ್ಲ ಗೊತ್ತಾ ನಿಮ್ಗೆ? ಹೇಳಿ ಅಮೃತ ಅವರೇ, ಗೊತ್ತಾ ಇದೆಯಲ್ಲ ಇವ್ರಿಗೆ? ನಿಜವಾಗ್ಲೂ ನನ್ನ ಕಷ್ಟನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ಇವ್ರೆ. ನೀವು ಬನ್ನಿ ಸ್ವಾಮಿ, ನಮ್ಮ ಜೊತೆ ಹ್ಯಾಂಕ್ರಿ ಮಾಡಿಪ್ಪ. ನಮ್ಮ ಕಷ್ಟ ನಾವುಗಳು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಬರ್ಲಿ ಜೋರಾದ ಚಪ್ಪಾಳೆ.